ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಈ ಹಿಂದಿನ ಚಾಪ್ಟರ್ನಲ್ಲಿ ನೀವು ಅನ್ಲಿಸ್ಟೆಡ್ ಶೇರ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ. ಸೊ ಈ ಚಾಪ್ಟರ್ನಲ್ಲಿ ನಾವು ಅನ್ಲಿಸ್ಟೆಡ್ ಶೇರನ್ನು ಹೇಗೆ ಸ್ಟಡಿ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ, ಅದೇ ರೀತಿ ಇದು ಯಾವೆಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ಇತ್ಯಾದಿ ವಿಚಾರಗಳನ್ನು ಈ ಎಪಿಸೋಡ್ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪುರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಅಂದಾಗೆ ಈ ಹಿಂದೆ ತಾವು ಅನ್ಲಿಸ್ಟೆಡ್ ಶೇರ್ ಅಂದರೆ ಏನು, ಸೊ ಅದರ ಅಡ್ವಾಂಟೇಜ್ ಏನು, ಅದರಲ್ಲಿ ಇರುವಂಥ ರಿಸ್ಕ್ ಫ್ಯಾಕ್ಟರ್ ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಸೊ ಅದರ ಮುಂದುವರೆದ ಭಾಗವಾಗಿ, ಸೊ ಹಾಗಿದ್ರೆ ಅನ್ಲಿಸ್ಟೆಡ್ ಶೇರನ್ನು ಬೈ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಸ್ಟಡಿ ಮಾಡಬೇಕಾಗತ್ತೆ, ಸೊ ಇದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ಇತ್ಯಾದಿ ವಿಚಾರಗಳನ್ನು ಹೇಳ್ತೀರಾ ಅಂತ ಒಂದೊಂದಾಗಿ. ಮೊದಲನೇದಾಗಿ ನಾನು ಆಲ್ರೆಡಿ ಹಿಂದೆ ಹೇಳಿದ್ದೆ, ನಿಮ್ಮ ಹತ್ರ ಎಷ್ಟು ಪೋರ್ಟ್ಫೋಲಿಯೋ ಇರುತ್ತೋ ಅದರ 10% ಅಷ್ಟು ಹಣ ಮಾತ್ರ ಅನ್ಲಿಸ್ಟೆಡ್ ಶೇರ್ಸಲ್ಲಿ ಹೂಡಿಕೆ ಮಾಡಬೇಕು. ಹೌದು, ಥಂಬ್ ರೂಲ್. ಕರೆಕ್ಟ್. ಇದು ಯೂನಿವರ್ಸಲ್ ರೂಲ್. ಹೌದು. ನಿಮ್ಮ ಹತ್ರ 10 ಲಕ್ಷ ಇದ್ದರೆ 1 ಲಕ್ಷ ಹಾಕಿ, ನಿಮ್ಮ ಹತ್ರ 1 ಕೋಟಿ ಇದ್ದರೆ 10 ಲಕ್ಷ ಮಾತ್ರ ಅನ್ಲಿಸ್ಟೆಡ್ ಶೇರ್ಸಲ್ಲಿ ಹಾಕಬೇಕು. ಮೊದಲನೇದು. ಕರೆಕ್ಟ್. ಈ ಅನ್ಲಿಸ್ಟೆಡ್ ಶೇರ್ಗಳನ್ನ ಹೆಂಗೆ ಸ್ಟಡಿ ಮಾಡೋದಂದರೆ ಫಸ್ಟ್ ಥಿಂಗ್ಸ್ ಫಸ್ಟ್ ಕಾಂಪಿಟೇಷನ್ ಸ್ಟಡಿ ಮಾಡಬೇಕು. ಕಾಂಪಿಟೇಷನ್ ಸ್ಟಡಿ. ಓಕೆ. ಫಾರ್ ಎಕ್ಸಾಂಪಲ್ಲು, ಈಗ ಯಾವುದೋ ಒಂದು ಅನ್ಲಿಸ್ಟೆಡ್ ಶೇರ್ ಇದೆ ಬಜಾರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅನ್ ಅನ್ಲಿಸ್ಟೆಡ್ ಶೇರ್. BSE ಈಸ್ ಎ ಲಿಸ್ಟೆಡ್ ಶೇರ್. ಕರೆಕ್ಟ್. BSE ಒಂದು ಟೋಟಲ್ ಮಾರ್ಕೆಟ್ ಕ್ಯಾಪ್ ನನ್ನ ಪ್ರಕಾರ 1.25 ಲಕ್ಷ ಕೋಟಿ ಇದೆ ಇವತ್ತು. NSE ಮಾರ್ಕೆಟ್ ಕ್ಯಾಪ್ ಹತ್ತತ್ರ 6 ಲಕ್ಷ ಕೋಟಿ ಇದೆ. NSE 100 ರೂಪಾಯಿ ಇದ್ದರೆ ಇದು 20 ರೂಪಾಯಿ ಶೇರ್. ಬೆಂಚ್ ಮಾರ್ಕ್ ಹೆಂಗೆ ಮಾಡ್ತೀವಿ ಅಂದರೆ, BSE ಆಲ್ರೆಡಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ, ಆ ಒಂದು ಇಂಡಸ್ಟ್ರಿಯ PE ಏನಿದೆ ನೋಡ್ಬೇಕು ನಾವು. ಈಗ ಫಾರ್ ಎಕ್ಸಾಂಪಲ್ಲು BSE ನನ್ನ ಪ್ರಕಾರ 60-70 PE ರೇಂಜಲ್ಲಿ ಓಡ್ತಾ ಇರುತ್ತೆ. 50ರಿಂದ 75-80 ಅದು ಅದರ PE ರೇಂಜ್. ಆ PE ರೇಂಜಲ್ಲಿ ಓಡ್ತಾ ಇರುತ್ತೆ. ಅದೇ ರೀತಿ ಈ ಕಂಪನಿ, ಎರಡನೇ ಕಂಪನಿ ಅಂದರೆ NSE, ಅದೆಷ್ಟು ಪ್ರಾಫಿಟ್ ಮಾಡ್ತಿದೆ, ಆ ಪ್ರಾಫಿಟ್ ಮೇಲೆ ನಾವು ಆ PE ಅಟ್ಯಾಚ್ ಮಾಡ್ಕೊಂಡು ಇಷ್ಟು ವ್ಯಾಲ್ಯೂಷನ್ ಇರುತ್ತೆ, ಇದ್ರ ಪ್ರಕಾರ ಇಷ್ಟು ಪ್ರೈಸ್ ಬರಬಹುದು, ಮೇಲೆ ಕೆಳಗೆ ಒಂದು 10% ವೇರಿಯೇಷನ್ ಅನ್ನೋದು ಸರ್ವೇ ಸಾಮಾನ್ಯ. ಸೊ ಒಂದು ಕಾಂಪಿಟೇಷನ್ ಸ್ಟಡಿ ಮಾಡೋದ್ರಿಂದ ನಮಗೆ ಒಂದು ಐಡಿಯಾ ಬರುತ್ತೆ. ಯಾವುದೇ ಕಂಪ್ನಿ, ಈಗ ರಿಲಯನ್ಸ್ ರಿಟೇಲ್ ಲಿಸ್ಟ್ ಆಗಿಲ್ಲ ಕಂಪನಿ, ಡಿಮಾರ್ಟ್ ಲಿಸ್ಟ್ ಆಗಿದೆ. ಸೊ ಡಿಮಾರ್ಟ್ ಜೊತೆ ಕಂಪೇರ್ ಮಾಡ್ಕೊಂಡು ನಮಗೊಂದು ಐಡಿಯಾ ಬರುತ್ತೆ. ಕರೆಕ್ಟ್. ಕರೆಕ್ಟ್. ಅದು ಒಂದು. ಎರಡನೇದು, ಅನಾಲಿಸಿಸ್ ಮಾಡ್ಬೇಕಾದ್ರೆ ಆ ಕಂಪನಿ ಫೌಂಡರ್ಸ್ ಯಾರು, ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು, ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಮುಂಚೆ ಏನು ಮಾಡ್ತಿದ್ರು, ಈ ಸಂಸ್ಥೆನ ಎಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ, ಅವರ ವಿಷನ್ ಏನು, ಇದೆಲ್ಲ ಅವ್ರ ವೆಬ್ಸೈಟಲ್ಲಿ ಹೋಗಿ ಅವರ ಒಂದು ಸಂಸ್ಥೆಯ ಒಂದು ಫ್ಯೂಚರಿಸ್ಟಿಕ್ ವಿಷನ್ ಅಂತ ಏನಿರುತ್ತೆ, ಕರೆಕ್ಟ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅಂದರೆ ಕಂಪನಿ ಭವಿಷ್ಯದಲ್ಲಿ ಯಾವ ನಿಟ್ಟಿನಲ್ಲಿ ಅದು ಬೆಳೆಯುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಿರ್ತಾವೆ. ಕರೆಕ್ಟ್. ಸೊ ಮತ್ತೆ ಆ ಕಂಪನಿ ವೆಬ್ಸೈಟಲ್ಲಿ ಸಾಧಾರಣವಾಗಿ ಅವರ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಇರುತ್ತೆ. ಅದನ್ನು ನಾವು ತೆಗೆದು ಆರಾಮಾಗಿ ಅದನ್ನು ನೋಡ್ಕೊಳ್ಬೋದು. ಅವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋಸ್ ಎಲ್ಲ ನೋಡ್ಕೊಳ್ಬೋದು, ಎಲ್ಲ ಕೂಡ ಸಿಗುತ್ತೆ. ಸೊ ಈ ಒಂದು ವಿಚಾರಗಳು ಸಾಧಾರಣವಾಗಿ ಅಷ್ಟು ಈಸಿಯಾಗಿ ನಿಮಗೆ ಸಿಗೋದಿಲ್ಲ. ಇದೆಲ್ಲ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಲಿಸ್ಟೆಡ್ ಕಂಪ್ನಿಗಳ ಇನ್ಫಾರ್ಮೇಷನ್ ಪಬ್ಲಿಕ್ ಡೊಮೈನಲ್ಲಿ ಸಾಧಾರಣವಾಗಿ ಎಲ್ಲ ವೆಬ್ಸೈಟಲ್ಲೂ ಸಿಕ್ಬಿಡುತ್ತೆ. Screener.in ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಿಗುತ್ತೆ. ಆದರೆ Screener.in ಥರ ಸೈಟು ಅನ್ಲಿಸ್ಟೆಡ್ ಕಂಪ್ನಿಗಳಿಗೆ ಇಲ್ಲ. ಹಾಗಾಗಿ ನೀವು ಒಂದು ಸ್ವಲ್ಪ ಡೀಪರ್ ರಿಸರ್ಚ್ ಮಾಡಬೇಕು, ಇಲ್ಲ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಂಸ್ಥೆಯಲ್ಲಿ ನಾವು ಅನ್ಲಿಸ್ಟೆಡ್ ಶೇರ್ಸ್ ಅನ್ನೋ ಒಂದು ಪೋರ್ಟ್ಫೋಲಿಯೋ ನಾವು ರನ್ ಮಾಡ್ತೀವಿ. ಓಕೆ. ಇವಾಗ ನಾವು ಏನೇ ಫಂಡ್, ಇವಾಗ ನಮ್ಮ ಹತ್ರ ಇರೋ ಒಂದು 250 ಕೋಟಿ ಪಬ್ಲಿಕ್ ಫಂಡಲ್ಲಿ ಸುಮಾರು 100 ಕೋಟಿ ಮ್ಯೂಚುವಲ್ ಫಂಡ್ ಇದೆ ನಮ್ಮ ಹತ್ರ, 150 ಕೋಟಿ ಟ್ರೇಡಿಂಗ್ ಫಂಡ್ ಇದೆ, ನಾವು ಒಂದು 10 ಕೋಟಿ ಅನ್ಲಿಸ್ಟೆಡ್ ಫಂಡ್ ಇದೆ ನಮ್ಮ ಹತ್ರ. 10 ಕೋಟಿ ನಮ್ಮ ಕ್ಲೈಂಟ್ಸು ಅನ್ಲಿಸ್ಟೆಡ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಆ ರಿಸರ್ಚ್ಗಳು ನಾವು ಮಾಡಿಬಿಡ್ತೀವಿ, ಅವ್ರಿಗೆ ಲೈಫ್ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಸಾಧಾರಣವಾಗಿ ನಾವು ಹೆಚ್ಚಿಗೆ ಈ ಜಾಗದಲ್ಲಿ ರಿಸ್ಕ್ ತೊಗೊಳ್ಳಲ್ಲ. ಇಲ್ಲಿ ರಿಸ್ಕ್ ಇರೋದ್ರಿಂದನೇ ನಾವು ಆಲ್ರೆಡಿ ರೂಲ್ ಹಾಕ್ಬಿಟ್ವಿ, 10% ಮೇಲೆ ನೀವು ಹಣ ಹಾಕಂಗಿಲ್ಲ, ಯಾಕಂದ್ರೆ ಹೆಚ್ಚು ಕಮ್ಮಿ ಆದರೆ ಜಾಸ್ತಿ ಡ್ಯಾಮೇಜ್ ಆಗಬಾರ್ದು. ಅದೂ ಅಲ್ದಿರಾ ನಾವು ಸಾಧಾರಣವಾಗಿ ಈ ಏರಿಯಾಗಳಲ್ಲಿ ಬರೀ ಮೋನೋಪೊಲಿ ಬಿಸ್ನೆಸ್ಗಳಲ್ಲೇ ದುಡ್ಡು ಹಾಕ್ತೀವಿ. ಮೋನೋಪೊಲಿ ಉದ್ದಿಮೆಗಳಲ್ಲಿ, ಆ ಮೋನೋಪೊಲಿ ಅದ್ರ ಮೇಲೆ ಮತ್ತೆ ಪ್ರತ್ಯೇಕವಾಗಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅಂತ ಒಂದು ಉದ್ದಿಮೆಗಳು ಮಾತ್ರ ನಾವು ಹುಡುಕ್ತೀವಿ. ಯಾಕೆ ಅಂದರೆ ಅಲ್ಲಿ ರಿಸ್ಕ್ ಕಡಿಮೆ, ರಿಸ್ಕ್ ಇರೋ ಜಾಗದಲ್ಲಿ ರಿಸ್ಕ್ ಕಡಿಮೆ ಇರೋ ಕಂಪನಿಗಳು. ಅಲ್ಲಿ ಅವಳಿಗೆ ಕಾಂಪಿಟೇಷನ್ ಇರಲ್ಲ, ಅವಳಂದ್ರೆ ಏಕಮಾದ್ವಿತೀಯ ಅನ್ನೋ ಥರ ಇರುತ್ತೆ, ಅವರೇ ಇರುತ್ತೆ, ಅವ್ರದ್ದೇ ಸಾಮ್ರಾಜ್ಯ ಇರುತ್ತೆ, ಬೇರೆಯವ್ರಿಗೆ ಎಂಟ್ರಿಗೆ ಅವಕಾಶ ಇರಲ್ಲ, ಕೆಳಗೆ ಬೀಳುವಂಥ ಸನ್ನಿವೇಶಗಳು ಬಹಳ ಕಡಿಮೆ ಇರುತ್ತವೆ. ಸೊ ಈ ಥರದಲ್ಲಿ ನಾವು ಸ್ಟಡಿ ಮಾಡಿಕೊಂಡು
ಆ ಒಂದು ಸಂಸ್ಥೆಗಳು ಹೂಡಿಕೆ ಮಾಡ್ಬೋದು. ಅದರಲ್ಲಿ ಕೂಡ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10 ಲಕ್ಷ ಪೋರ್ಟ್ಫೋಲಿಯೋ ಇದ್ದರೆ ನೀವು ಒಂದು 10% 1 ಲಕ್ಷ ರೂಪಾಯಿ ನೀವು ಅನ್ಲಿಸ್ಟೆಡಲ್ಲಿ ಹಾಕಿದಾಗ ಒಂದೇ ಕಂಪ್ನಿಗೂ ನೀವೇನು ಹಾಕಲ್ಲ. ನಿಜ. ನಮ್ಮ ಪ್ರಕಾರ ಒಂದು 2ರಿಂದ 4 ಕಂಪ್ನಿಗೆ ಅಲ್ಲೂ ಸ್ಪ್ರೆಡ್ ಮಾಡ್ತೀವಿ. ಹಾಗಾಗಿ ಅದೂ ಆ ರಿಸ್ಕೂ ಅಲ್ಲಿ ಮಿಟಿಗೇಟ್ ಆಗುತ್ತೆ. ಓಕೆ. ಶೇರ್ ಬಜಾರ್ ಈಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ನೀವು ರಿಸ್ಕನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ಅಡಗಿದೆ. ಅದು ಯೂನಿವರ್ಸಲ್ ಥಂಬ್ ರೂಲ್. ಅದರಲ್ಲಿ ಯಾವುದೇ ತರಹದ ಬದಲಾವಣೆ ಇರೋದಿಲ್ಲ. ನೀವು ಟೋಟಲ್ ಓವರ್ ಆಲ್ ಪೋರ್ಟ್ಫೋಲಿಯೋ ನೋಡಿದಾಗ ನಿಮಗೆ ಅಷ್ಟು ಸ್ಟ್ರೆಸ್ ಇರೋದಿಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಈ ಸಂಸ್ಥೆಗಳು ಆ ಪ್ರೈವೇಟ್ ಕಂಪ್ನಿ ವೆಬ್ಸೈಟಲ್ಲಿ ಹೋಗಿ ಓದಿದ ಮೇಲೇ ನಾವು ಡಿಸಿಷನ್ ತೊಗೊಳ್ಳೋದು. ಈ ಕಾಂಪಿಟೇಷನ್ ಸ್ಟಡಿ ನಾವು ಹೇಳಿದ್ನಲ್ಲ ನಿಮಗೆ, ಈ PE ಕಂಪ್ಯಾರಿಸನ್, ಇಂಥದ್ರ ಮೂಲಕ ನಮಗೆ ಒಂದು ಅಪ್ರಾಕ್ಸಿಮೇಟ್ ಫೇರ್ ವ್ಯಾಲ್ಯೂ ಕೂಡ ಐಡೆಂಟಿಫೈ ಮಾಡಬಹುದು. ನಾವು ಇವಾಗ ಮುಖ್ಯವಾದ ಸಮಸ್ಯೆ ಇಲ್ಲಿ ಏನು ಅಂದರೆ, ಅದು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ರೆ ನಿಮಗೆ ಪ್ರೈಸೇ ಗೊತ್ತಿಲ್ಲ. ಸೊ ಎಷ್ಟಕ್ಕೆ ಬೈ ಮಾಡಬೇಕು? ಹೌದು. ಆ ಪ್ರೈಸ್ ಫ್ಲಕ್ಚುಯೇಷನ್ ಅಂತ ಸಾಧಾರಣವಾಗಿ ಇದ್ದೇ ಇರುತ್ತೆ. ಒಂದು 5% ವೇರಿಯೇಷನ್ ಆಗ್ತಾನೆ ಇರುತ್ತೆ. ಓಕೆ. ಇವಾಗ ಲಾಸ್ಟ್ 10 ದಿನದಲ್ಲಿ ಇನ್ಫೋಸಿಸ್ ಪ್ರೈಸು ಒಂದು 50% ಜಂಪ್ ಆಗಿರೋ ವೇರಿಯೇಷನ್ ಬಂದಿರ್ಬೋದು. ನಿನ್ನೆ 3% ಅಪ್ಪು, ಇವತ್ತು 4% ಡೌನು, ಆ ಥರ. ಕರೆಕ್ಟ್. ಸೊ ಮಿನಿಮಮ್ 5% ಮೇಲೆ 5% ಕೆಳಗೆ ಮೂವ್ಮೆಂಟ್ ಇದ್ದೇ ಇರ್ತವೆ. ಹಾಗಾಗಿ ಅದ್ರ ಪ್ರೈಸ್ ನಮಗೆ ಸಿಗೋದಿಲ್ಲ. ಸೊ ಅದನ್ನು ನಾವು ತಿಳ್ಕೊಬೇಕು, ಅದನ್ನು ಚೆಕ್ ಮಾಡ್ಕೊಬೇಕು. ನಂತರ ಹೆಂಗೆ ಪರ್ಚೇಸ್ ಮಾಡೋದು? ನೀವು ಅದು ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಅನ್ಲಿಸ್ಟೆಡ್ ಶೇರ್ಸ್ನ ಡೀಲ್ ಮಾಡೋ ಕಂಪನಿಗಳ ಜೊತೆ ಒಡನಾಟ ಇರಬೇಕು. ಈಗ ಎಷ್ಟೊಂದು ಜನ ನನ್ನ ಹತ್ರ ಶೇರ್ಸ್ ಇದೆ ಕೊಡು, ನಾನು ನಿನ್ನ ಕಳಿಸ್ತೀನಿ ಅಂತಾರೆ. ಹಣ ಇಸ್ಕೊಂಡು ಶೇರ್ಸೇ ಕಳಿಸಲ್ಲ. ಈಗ ಒಂದು 5-6 ವರ್ಷದ ಕೆಳಗೆ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಹೆಸರು ನಾನು ತೊಗೊಳ್ಳಲ್ಲ, ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ರಾಜಸ್ಥಾನಲ್ಲಿ ಯಾವುದೋ ಒಂದು ಕಂಪ್ನಿಗೆ ಪೇಟಿಎಮ್ ಶೇರ್ಸ್ ಕೊಡ್ತೀನಿ ಅಂದ್ಬಿಟ್ಟು 75 ಲಕ್ಷ ದುಡ್ಡು ಇಸ್ಕೊಂಡ್ರು. ಶೇರ್ಸೇ ಕಳಿಸ್ಲಿಲ್ಲ. ಕೊನೆಗೆ ಅಲ್ಲಿ ರಾಜಸ್ಥಾನಲ್ಲಿ ಅವ್ರು FIR ಫೈಲ್ ಮಾಡಿ ಅವ್ರು ರಾಜಸ್ಥಾನ್ ಪೊಲೀಸ್ ಬಂದು ಈ ಮನುಷ್ಯನ ಎತ್ತಕೊಂಡೋದ್ರು ಅಲ್ಲಿಗೆ. ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಆ ರೀತಿಯ ಒಂದು ವಂಚನೆ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ರೆಕಗ್ನೈಸ್ ಪ್ಲಾಟ್ಫಾರ್ಮ್ಸ್, ರೆಕಗ್ನೈಸ್ ವೆಲ್ತ್ ಅಡ್ವೈಸರ್ಸ್, ಅವರ ಮೂಲಕ, ರೆಕಗ್ನೈಸ್ ಬ್ರೋಕರ್ಗಳ ಮೂಲಕ ಈ ಒಂದು ಶೇರ್ಸ್ನ ಕೊಂಡ್ಕೊಬೋದು. ಆ ಶೇರ್ಸ್ ಕೊಂಡ್ಕೊಳ್ಳೋಕೆ ಕೂಡ ಒಂದು ಪ್ರಾಸೆಸ್ ಇದೆ, ಒಂದು ಪ್ರೋಟೋಕಾಲ್ ಇದೆ. ಓಕೆ, ಅದನ್ನು ಪ್ರಾಪರ್ ಎಕ್ಸ್ಚೇಂಜ್ ಕಂಟ್ರೋಲ್ಡ್ ಸಿಸ್ಟಮ್ಗಳಿಂದನೇ ಡಿಮ್ಯಾಟ್ ಟು ಡಿಮ್ಯಾಟ್ ಹೋಗಬೇಕು. ಆಮೇಲೆ ಆ ಒಂದು ಶೇರ್ ಪರ್ಚೇಸ್ಗೆ ನೀವು ಈ ಅಫಿಷಿಯಲಾಗಿ ಕಮ್ಯುನಿಕೇಷನ್ ಮಾಡ್ಕೋಬೇಕು, ಶೇರ್ ಅಗ್ರಿಮೆಂಟ್ ಇರಬೇಕು. ಈ ಥರದ ವಿಷಯಗಳಿದ್ದಾವೆ. ಕರೆಕ್ಟ್. ಇದು ಈ ಬೈಯಿಂಗ್ ಪ್ರೊಸೀಜರ್ಗೆ ಸಂಬಂಧ ಸೈಟ್ ತೊಗೊಂಡಂಗೆ, ಇದು ಆಲ್ಮೋಸ್ಟ್ ಸೈಟ್ ತೊಗೊಂಡಂಗೆ. ಸೈಟ್ನ ನೀವು ಶೇರ್ ಮಾರ್ಕೆಟಲ್ಲಿ ಹೋಗಿ ಬೈ ಮಾಡೋಕ್ಕಾಗಲ್ವ? ನನಗೆ ರಾಜರಾಜೇಶ್ವರಿ ನಗರ ಸೈಟ್ ಬೇಕು ಅಂತ. ಹೌದೌದು. ಸೇಮ್ ಸೈಟ್ ಪರ್ಚೇಸ್ ಮಾಡಿ ನೀವೇನು ಮಾಡ್ತೀರಾ? ಅಗ್ರಿಮೆಂಟ್ ಮಾಡ್ತೀರಾ, ಅವ್ರ ಬೈಯರ್ ಬ್ಯಾಕ್ಗ್ರೌಂಡ್ ನೋಡ್ತೀರಾ, ಟ್ರ್ಯಾಕ್ ರೆಕಾರ್ಡ್ ನೋಡ್ತೀರಾ, ಪ್ರಾಪರ್ಟಿ ನೋಡಿ. ಇಲ್ಲಿ ಪ್ರಾಪರ್ಟಿ ನೋಡೋ ಅವಶ್ಯಕತೆ ಇಲ್ಲ, ಪ್ರಾಪರ್ಟಿ ಇಸ್ ಎ ಕಂಪನಿ. ಅದು ಬಿಟ್ಟು ಬೇರೆ ಎಲ್ಲ ಡ್ಯೂ ಡಿಲಿಜೆನ್ಸ್ ನೀವು ಮಾಡಲೇಬೇಕಾಗುತ್ತೆ. ಅದು ಮಾಡಿಬಿಟ್ಟು ನಾವು ಹಣ ಕಳಿಸಿದ್ರೆ, ಸಾಧಾರಣವಾಗಿ ಅವ್ರ ಹತ್ರ ಶೇರ್ಸ್ ಇದ್ದರೆ ಇಮಿಡಿಯೇಟ್ ಕೊಟ್ಬಿಡ್ತಾರೆ. ನಮ್ಮ ಹಣ ಅಕೌಂಟ್ ಕ್ರೆಡಿಟ್ ಆಗಿದ ತಕ್ಷಣ ಒಂದು 2 ಅವರಲ್ಲಿ ಅವ್ರು ಕಳಿಸ್ಬಿಡ್ತಾರೆ ನಮಗೆ. ಶೇರ್ಸ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಈ ಒಂದು ಇಂಡಸ್ಟ್ರಿ ರಿಸ್ಕ್ ಇರೋದ್ರಿಂದನೇ ನಾವು ಆದಷ್ಟು ಬಿಸ್ನೆಸ್ ಅರ್ಥ ಆಗದಿರೋ ಕಂಪ್ನಿಗಳಲ್ಲಿ ದುಡ್ಡು ಹಾಕಲ್ಲ. ಈಗ ಹೈಟೆಕ್ ಕಂಪ್ನೀಸು, ಎಮರ್ಜಿಂಗ್ ಟೆಕ್ ಕಂಪ್ನೀಸು, AI ಬೇಸ್ ಕಂಪ್ನೀಸು ನಾವು ರಿಸ್ಕ್ ತೊಗೊಳ್ಳಲ್ಲ. ಅದು ಏನಾಗುತ್ತೋ ಸಂಸ್ಥೆ ಯಾರು ಗೊತ್ತು. ಹಾಗಾಗಿ ಕನ್ಸಿಸ್ಟೆಂಟು ಲೈಕ್ ಸೇ ಮೊನೋಪೊಲಿ ಕಂಪ್ನೀಸ್, ಬೋರಿಂಗ್ ಕಂಪನೀಸ್, ಈ ಥರ ಒಂದು ಸಂಸ್ಥೆಗಳಲ್ಲಿ ಅನ್ಲಿಸ್ಟೆಡಲ್ಲಿ ಹೂಡಿಕೆ ಮಾಡಿಸ್ತೀವಿ. ಯಾಕೆ ಅಂದರೆ ಆ ಶೇರ್ದು ಗುಣನೇ ಆ ಥರ. ಈ ಅನ್ಲಿಸ್ಟೆಡಲ್ಲಿರೋ ಗ್ರೇಟೆಸ್ಟ್ ಬೆನಿಫಿಟ್ ಏನು ಗೊತ್ತಾ? ನಾಳೆ ಒಂದೇನೋ ಬ್ಯಾಡ್ ನ್ಯೂಸ್ ಬಂತು ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಬಿದ್ದೋಗುತ್ತೆ. ಅನ್ಲಿಸ್ಟೆಡ್ ಬೀಳೋದಿಲ್ಲ, ಮಾರೋದು ಕಷ್ಟ ಅಲ್ವಾ? ಹೌದೌದು, ಕರೆಕ್ಟ್. ಮಾರ್ಕೆಟ್ ಬೀಳೋದೇ ಇಲ್ಲ. ನೀವು ಮಾರಬೇಕು ಅಂತ ಕೇಳಿದ 4 ಜನಕ್ಕೆ ಫೋನ್ ಮಾಡ್ತೀರಾ, ಆಯಿತು ನೋಡೋಣ ಹೇಳೋಣ ಅಂತ. 4 ದಿನ ಅಂದರೆ ಅದು ಬ್ಯಾಡ್ ನ್ಯೂಸ್ ಹೋಯ್ತು, ವಾಪಸ್ ಅಲ್ಲಿಗೆ ಬಂತು. ದಟ್ ಈಸ್ ಒನ್ ಬೆನಿಫಿಟ್ ಆಫ್ ಅನ್ಲಿಸ್ಟೆಡ್. ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅನ್ಲಿಸ್ಟೆಡ್ ಶೇರ್ ಜಾಸ್ತಿ ಬೀಳೋದಿಲ್ಲ. ಸೈಟ್ ಥರ ಇಟ್ಕೊಂಡ್ರನ್ ಕೊಡಲ್ಲ, ಕೊಡದಿರೋದ್ರಿಂದ ಮಾರ್ಕೆಟ್ ಪ್ರೈಸ್ ಬೀಳಲ್ಲ. ಬಟ್ ಮೇಲೆ ಹೋದಾಗ ಪ್ರೈಸ್ ಜಾಸ್ತಿ ಮಾಡ್ತಾನೆ. ರಿಯಲ್ ಎಸ್ಟೇಟಲ್ಲಿ ಈಗ ನೀವೊಂದು ಕಡೆ ಒಂದು ಪ್ರಾಪರ್ಟಿ ತಗೊಂಡ್ರೆ ಅದು 20-30% ಅಲ್ಲಿ ಎಲ್ಲಿ ಬಿದ್ದಿದೆ ಹಿಸ್ಟ್ರಿಯಲ್ಲಿ. ನನ್ನ ರೇಟ್ ಬರಲೇಬೇಕು, ಇಲ್ಲ ಕಾಯ್ತೀನಿ ಅಂತಾರೆ. ಅದೇ ಥರ ಇದನ್ನು. ಹಾಗಾಗಿ ಅನ್ಲಿಸ್ಟೆಡ್ ಶೇರ್ಸ್ ಬ್ಯೂಟಿ ಏನು ಗೊತ್ತಾ? ಡೌನ್ ಸೈಡ್ ಕಡಿಮೆ ಇರುತ್ತೆ. ಅದು ದೊಡ್ಡ ಅಡ್ವಾಂಟೇಜ್. ಈಗ ಫಾರ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಮೊನ್ನೆ RCB ಸೇಲ್ ಆಯಿತು. ನನ್ನ ಪ್ರಕಾರ ಒಂದು 16-17 ಸಾವಿರ ಕೋಟಿಗೆ ಸೇಲ್ ಆಯಿತು. ಅದೇ ಟೈಮ್ಗೆ ರಾಜಸ್ಥಾನ್ ರಾಯಲ್ಸ್ ಸೇಲ್ ಆಯಿತು. ರಾಜಸ್ಥಾನ್ ರಾಯಲ್ಸು ಸುಮಾರು 15,000 ಕೋಟಿಗೇನೋ ಸೇಲ್ ಆಯಿತು. ಶೇನ್ ವಾರ್ನ್ ಫ್ಯಾಮಿಲಿಗೆ 450 ಕೋಟಿ ದುಡ್ಡು ಹೋಗಿದೆ ಮೊನ್ನೆ, ಗೊತ್ತಾ ನಿಮಗೆ? ಹೌದೌದು, ಕರೆಕ್ಟ್. ಅವನಿಗೆ 3% ಶೇರ್ ಹೋಲ್ಡಿಂಗ್ ಇತ್ತು ಕಂಪನಿಯಲ್ಲಿ. ಕರೆಕ್ಟ್.
ಸುಮಾರು 450 ಕೋಟಿ ಕಂಪ್ನಿ ಶೇನ್ವಾರ್ ಫ್ಯಾಮಿಲಿಗೆ ಹೋಯ್ತು. ಹೌದೌದು, ಎಷ್ಟು ಚೆನ್ನಾಗಿ ದುಡ್ಡು ಮಾಡಿದ್ರು ಅಂತ. ಯಾಕಂದರೆ ಅವ್ರ ಹತ್ರ ದುಡ್ಡಿರಲಿಲ್ಲ ಅವಾಗ. ಹಾಗಾಗಿ ಅವರು ನೆಕ್ಸ್ಟ್ 4 ವರ್ಷ ನೀನು ಕ್ರಿಕೆಟ್ ಆಡೋದ್ರಿಂದ ಐ ಥಿಂಕ್ 0.75% ಪರ್ ಸೀರೀಸ್ ಏನೋ ಆ ಥರ ಶೇರ್ಸ್ ಕೊಡ್ತೀವಿ ನಿನಗೆ ಅಂದ್ಬಿಟ್ರಂತೆ. ನಾ 3-4 ಸೀರೀಸ್ ಆಡಿದ್ದಕ್ಕೆ ಆ ಅಪ್ಪನಿಗೆ 3% ಶೇರ್ ಹೋಲ್ಡಿಂಗ್ ಬಂದಿದೆ. ಸೊ ಎಷ್ಟು ದೊಡ್ಡ ಅಮೌಂಟ್ ಬಂತು ನೋಡಿ, ಕ್ಯಾರಿಯರ್ನಲ್ಲಿ ಗಳಿಸೋಕ್ಕಿಂತ ಜಾಸ್ತಿ ಶೇರ್ ಎಲ್ಲ ಗಳಿಸಿರ್ತಾರೆ ಅವರು. ಇವಾಗ CSK ಶೇರ್ಸ್ ಆಲ್ರೆಡಿ ಲಿಸ್ಟಿಂಗಲ್ಲಿದೆ. CSK ಶೇರ್ಸ್ ನಾವೇ ಮಾರ್ತಾ ಇದ್ದೀವಿ. ಓಹೋ, ಯಾವಾಗ CSK IPL ಗೆಲ್ಲತ್ತೋ ಅವಾಗ ಫುಲ್ ಡಿಮಾಂಡ್ ಬಂದ್ಬಿಡುತ್ತೆ ಶೇರ್ಸ್ಗೆ. ಸರ್ ಹಾಗಿದ್ರೆ ನಮ್ಮ ವೀಕ್ಷಕರ ಒಂದು ಕುತೂಹಲಕ್ಕೆ ಈಗ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಇರುವಂತಹ ಪಾಪ್ಯುಲರ್ ಶೇರ್ಗಳು ಯಾವುದು ಅಂತ ಒಂದಷ್ಟು ಹೆಸರು ಹೇಳ್ಬೋದಾ ಅಂತ? ನಾವು ಮೈನಾಗಿ ಡೀಲ್ ಮಾಡೋದು ಮೋಸ್ಟ್ ಪಾಪ್ಯುಲರ್, ಮೋಸ್ಟ್ ಸೇಫ್ ಆ್ಯಂಡ್ ರಿಸ್ಕ್ ಫ್ರೀ ಅಂತ ಹೇಳಕ್ ಬರಲ್ಲ, ಲೋ ರಿಸ್ಕ್ ಕಂಪನೀಸ್ ಮಾತ್ರ ನಾವು ಡೀಲ್ ಮಾಡ್ತೀವಿ. ಮುಖ್ಯವಾಗಿ ನಾವು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಓಕೆ, ಮತ್ತು ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, NSDX, ಇವೆಲ್ಲ ಎಕ್ಸ್ಚೇಂಜ್ ರಿಲೇಟೆಡ್ ಕಂಪ್ನಿಗಳು. ಓಕೆ, ಇವೆಲ್ಲ ಬಿಟ್ಟರೆ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಶೇರ್ ಡೀಲ್ ಮಾಡ್ತೀವಿ, ಓಯೋ, ಓಕೆ, ಝೆಪ್ಟೋ, ಇನ್ನೊಂದಷ್ಟು ಚಿಕ್ಕ ಸ್ಟಾರ್ಟಪ್ ಕಂಪ್ನಿಗಳಿದ್ದಾವೆ ಯಾವುದಕ್ಕೆ. ಆಮೇಲೆ HDB ಸೆಕ್ಯೂರಿಟೀಸು, ಓಕೆ, ಸೊ ಮತ್ತು ರಿಲಯನ್ಸ್ ರಿಟೇಲು, ಓಕೆ, ಈ ಥರ ಸುಮಾರು ಕಂಪ್ನೀಸ್ಗಳಿದ್ದಾವೆ. ಅದು ಮಾತ್ರ ಹೈ ಲೆವೆಲ್ ಕಂಪ್ನೀಸ್, ಪ್ರಪಂಚಕ್ಕೆ ಗೊತ್ತಿರೋ ಅಂಥ ಮ್ಯಾನೇಜ್ಮೆಂಟು, ವಿಸಿಬಿಲಿಟಿ ಇರೋ ಕಂಪ್ನಿಲಿ ಮಾತ್ರ ನಾವು ಹೂಡಿಕೆ ಮಾಡಿಸ್ತೀವಿ. ಯಾಕೆ ಅಂದರೆ ನಮಗೆ ನಾಳೆ ಯಾವುದೇ ತರಹದ ಒಂದು ತೊಂದರೆ ಆಗಬಾರ್ದು, ನಮ್ಮ ಕ್ಲೈಂಟಿಗೆ ತೊಂದರೆ ಆಗಬಾರ್ದು, ಅವ್ರ ಹೂಡಿಕೆ ರಾಂಗ್ ರೂಟಲ್ಲಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಸರಿಸುಮಾರು ಒಂದು 300-500 ಕಂಪ್ನಿ ಟ್ರಾನ್ಸಾಕ್ಷನ್ ಆಗ್ತವೆ. ಬಟ್ ನಾವು 10 ಕಂಪ್ನಿನೇ ಡೀಲ್ ಮಾಡೋದು. ಆ ಟಾಪ್ ಇಂಪಾರ್ಟೆಂಟ್ 10 ಎಲ್ಲಿ ಟೆನ್ಷನ್ ಕಡಿಮೆ ಇದೆಯೋ, ಗ್ರೋತ್ ಸ್ವಲ್ಪ ಕಮ್ಮಿ ಆದ್ರೂ ಜಾಸ್ತಿ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇರೋಂಥ ಕಂಪ್ನಿಗಳಲ್ಲೇ ನಾವು ಹೂಡಿಕೆ ಮಾಡಿಸ್ತೀವಿ. ಫ್ಯಾಂಟಾಸ್ಟಿಕ್. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಅನ್ಲಿಸ್ಟೆಡ್ ಶೇರ್ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ಮತ್ತು ಅದು ಎಲ್ಲಿ ಹೇಗೆ ಯಾವ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಳನೋಟಗಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.